ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಬೃಹತ್ ಸಮಾವೇಶನ ಹಮ್ಮಿಕೊಂಡಿರುವಂತದ್ದು ಒಂದು ರೀತಿ ಜೆಡಿಎಸ್ ಭದ್ರಕೋಟೆಯನ್ನು ಬೇಸಿಸ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಮಾವೇಶ ಇರುವಂತದ್ದು. ಇದರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಹಾಗೂ ಹಿರಿಯ ನಾಯಕರಾದಂತಹ ಎಚ್.ಡಿ. ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಸರ್, ಮೊದಲಿಗೆ ಕಾಂಗ್ರೆಸ್ ಭದ್ರಕೋಟೆಯನ್ನು ಭೇದಿಸಲಿಕ್ಕೆ ಕಾಂಗ್ರೆಸ್ನಲ್ಲಿ ಸಮಾವೇಶ ಆದರೂ ಸಿದ್ದರಾಮೋತ್ಸವದ ರೀತಿ ಸಮಾವೇಶ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಏನು ಹೇಳ್ತೀರಿ? ಮಾಡಲಿ ಸರ್, ಇನ್ನೂ 10 ಸಮಾವೇಶ ಮಾಡಲಿ, ನಾವೇನು ಅದಕ್ಕೇನು ಎದೆಗುಂದೋದಿಲ್ಲ. ನಾವು ಈ ಜಿಲ್ಲೆ ದೇವೇಗೌಡರು ಬದುಕಿರೋರಿಗೆ ಯಾರೇನೂ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಈಗ ಹೋದ ಸಾರಿ ಕುಮಾರಣ್ಣನ ಸರ್ಕಾರ ಹೋದ ದಿವಸದಿಂದ ಕಾಂಗ್ರೆಸ್ನವ್ರು ಹಾಸನದಲ್ಲಿ JDS ತೆಗಿಲೇಬೇಕು ಅಂತ ಬಂದ್ರಪ್ಪ. ಏನಾಯಿತು? 7ರಲ್ಲಿ 1 ಸೀಟ್ ಗೆದ್ರಷ್ಟೇ. ಏನು ಹೆದರಿಕೊಂಡು ಓಡೋಗ್ತೀವ? ಇವೆಲ್ಲ ನಾವು ಜೀವನದಲ್ಲಿ ಹೆದರುವಂಥ ಇದಿಲ್ಲ. ಇವಕ್ಕೆಲ್ಲ ಉತ್ತರನ 2028 ಚುನಾವಣೆ ಬರುತ್ತೆ, ಅದರಲ್ಲಿ ಉತ್ತರ ಕೊಡ್ತೀವಿ. ಸರ್, ಹಾಸನದಲ್ಲೇ ಸಮಾವೇಶ ಯಾಕೆ? ನಿಮ್ಮ ಟಾರ್ಗೆಟ್ ಏನಾದರೂ ಮಾಡ್ತಾ ಇದ್ದಾರೆ? ಏನು ಟಾರ್ಗೆಟ್ ಮಾಡಿದ್ರು ಮಾಡಲಿ, ಸಂತೋಷ. ಆ ಜಿಲ್ಲೆಗೆ 50 ವರ್ಷದಲ್ಲಿ ಏನೂ ಮಾಡಿಲ್ಲ, ಈಗಲಾದ್ರು ಕೆಲಸ ಮಾಡಲಿ, ಅಧಿಕಾರ ಐತಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಗೊಂದಲ ಕೂಡ ಆಗ್ತಾ ಇದೆ. ಅದನ್ನು ಅವ್ರಿಗೆ ಬಿಟ್ಟು ಸರ್, ಅವ್ರ ಪಕ್ಷದ್ದು ನನಗೆ ಆಗಬೇಕು. ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಬೃಹತ್ ಸಮಾವೇಶನ ಹಮ್ಮಿಕೊಂಡಿರುವಂಥದ್ದು ಒಂದು ರೀತಿ ಜೆಡಿಎಸ್ ಭದ್ರಕೋಟೆಯನ್ನು ಬೇಸಿಸ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಮಾವೇಶ ಇರುವಂಥದ್ದು. ಇದರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಹಾಗೂ ಹಿರಿಯ ನಾಯಕರಾದಂತಹ ಎಚ್.ಡಿ. ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಸರ್, ಮೊದಲಿಗೆ ಕಾಂಗ್ರೆಸ್ ಭದ್ರಕೋಟೆಯನ್ನು ಭೇದಿಸಲಿಕ್ಕೆ ಕಾಂಗ್ರೆಸ್ನಲ್ಲಿ ಸಮಾವೇಶ ಆದರೂ ಸಿದ್ದರಾಮೋತ್ಸವದ ರೀತಿ ಸಮಾವೇಶ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಏನು ಹೇಳ್ತೀರಿ? ಮಾಡಲಿ ಸರ್, ಇನ್ನೂ 10 ಸಮಾವೇಶ ಮಾಡಲಿ, ನಾವೇನು ಅದಕ್ಕೇನು ಎದೆಗುಂದೋದಿಲ್ಲ. ನಾವು ಈ ಜಿಲ್ಲೆ ದೇವೇಗೌಡರು ಬದುಕಿರೋರಿಗೆ ಯಾರೇನೂ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಈಗ ಹೋದ ಸಾರಿ ಕುಮಾರಣ್ಣನ ಸರ್ಕಾರ ಹೋದ ದಿವಸದಿಂದ ಕಾಂಗ್ರೆಸ್ನವ್ರು ಹಾಸನದಲ್ಲಿ JDS ತೆಗಿಲೇಬೇಕು ಅಂತ ಬಂದ್ರಪ್ಪ. ಏನಾಯಿತು? 7ರಲ್ಲಿ 1 ಸೀಟ್ ಗೆದ್ರಷ್ಟೇ. ಏನು ಹೆದರಿಕೊಂಡು ಓಡೋಗ್ತೀವ? ಇವೆಲ್ಲ ನಾವು ಜೀವನದಲ್ಲಿ ಹೆದರುವಂಥ ಇದಿಲ್ಲ. ಇವಕ್ಕೆಲ್ಲ ಉತ್ತರನ 2028 ಚುನಾವಣೆ ಬರುತ್ತೆ, ಅದರಲ್ಲಿ ಉತ್ತರ ಕೊಡ್ತೀವಿ. ಸರ್, ಹಾಸನದಲ್ಲೇ ಸಮಾವೇಶ ಯಾಕೆ? ನಿಮ್ಮ ಟಾರ್ಗೆಟ್ ಏನಾದರೂ ಮಾಡ್ತಾ ಇದ್ದಾರೆ? ಏನು ಟಾರ್ಗೆಟ್ ಮಾಡಿದ್ರು ಮಾಡಲಿ, ಸಂತೋಷ. ಆ ಜಿಲ್ಲೆಗೆ 50 ವರ್ಷದಲ್ಲಿ ಏನೂ ಮಾಡಿಲ್ಲ, ಈಗಲಾದ್ರು ಕೆಲಸ ಮಾಡಲಿ, ಅಧಿಕಾರ ಐತಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಗೊಂದಲ ಕೂಡ ಆಗ್ತಾ ಇದೆ. ಅದನ್ನು ಅವ್ರಿಗೆ ಬಿಟ್ಟು ಸರ್, ಅವ್ರ ಪಕ್ಷದ್ದು ನನಗೆ ಆಗಬೇಕು. ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಬೃಹತ್ ಸಮಾವೇಶನ ಹಮ್ಮಿಕೊಂಡಿರುವಂಥದ್ದು ಒಂದು ರೀತಿ ಜೆಡಿಎಸ್ ಭದ್ರಕೋಟೆಯನ್ನು ಬೇಸಿಸ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಮಾವೇಶ ಇರುವಂಥದ್ದು. ಇದರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಹಾಗೂ ಹಿರಿಯ ನಾಯಕರಾದಂತಹ ಎಚ್.ಡಿ. ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಸರ್, ಮೊದಲಿಗೆ ಕಾಂಗ್ರೆಸ್ ಭದ್ರಕೋಟೆಯನ್ನು ಭೇದಿಸಲಿಕ್ಕೆ ಕಾಂಗ್ರೆಸ್ನಲ್ಲಿ ಸಮಾವೇಶ ಆದರೂ ಸಿದ್ದರಾಮೋತ್ಸವದ ರೀತಿ ಸಮಾವೇಶ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಏನು ಹೇಳ್ತೀರಿ? ಮಾಡಲಿ ಸರ್, ಇನ್ನೂ 10 ಸಮಾವೇಶ ಮಾಡಲಿ, ನಾವೇನು ಅದಕ್ಕೇನು ಎದೆಗುಂದೋದಿಲ್ಲ. ನಾವು ಈ ಜಿಲ್ಲೆ ದೇವೇಗೌಡರು ಬದುಕಿರೋರಿಗೆ ಯಾರೇನೂ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಈಗ ಹೋದ ಸಾರಿ ಕುಮಾರಣ್ಣನ ಸರ್ಕಾರ ಹೋದ ದಿವಸದಿಂದ ಕಾಂಗ್ರೆಸ್ನವ್ರು ಹಾಸನದಲ್ಲಿ JDS ತೆಗಿಲೇಬೇಕು ಅಂತ ಬಂದ್ರಪ್ಪ. ಏನಾಯಿತು? 7ರಲ್ಲಿ 1 ಸೀಟ್ ಗೆದ್ರಷ್ಟೇ. ಏನು ಹೆದರಿಕೊಂಡು ಓಡೋಗ್ತೀವ? ಇವೆಲ್ಲ ನಾವು ಜೀವನದಲ್ಲಿ ಹೆದರುವಂಥ ಇದಿಲ್ಲ. ಇವಕ್ಕೆಲ್ಲ ಉತ್ತರನ 2028 ಚುನಾವಣೆ ಬರುತ್ತೆ, ಅದರಲ್ಲಿ ಉತ್ತರ ಕೊಡ್ತೀವಿ. ಸರ್, ಹಾಸನದಲ್ಲೇ ಸಮಾವೇಶ ಯಾಕೆ? ನಿಮ್ಮ ಟಾರ್ಗೆಟ್ ಏನಾದರೂ ಮಾಡ್ತಾ ಇದ್ದಾರೆ? ಏನು ಟಾರ್ಗೆಟ್ ಮಾಡಿದ್ರು ಮಾಡಲಿ, ಸಂತೋಷ. ಆ ಜಿಲ್ಲೆಗೆ 50 ವರ್ಷದಲ್ಲಿ ಏನೂ ಮಾಡಿಲ್ಲ, ಈಗಲಾದ್ರು ಕೆಲಸ ಮಾಡಲಿ, ಅಧಿಕಾರ ಐತಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಗೊಂದಲ ಕೂಡ ಆಗ್ತಾ ಇದೆ. ಅದನ್ನು ಅವ್ರಿಗೆ ಬಿಟ್ಟು ಸರ್, ಅವ್ರ ಪಕ್ಷದ್ದು ನನಗೆ ಆಗಬೇಕು. ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಬೃಹತ್ ಸಮಾವೇಶನ ಹಮ್ಮಿಕೊಂಡಿರುವಂಥದ್ದು ಒಂದು ರೀತಿ ಜೆಡಿಎಸ್ ಭದ್ರಕೋಟೆಯನ್ನು ಬೇಸಿಸ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಮಾವೇಶ ಇರುವಂಥದ್ದು. ಇದರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಹಾಗೂ ಹಿರಿಯ ನಾಯಕರಾದಂತಹ ಎಚ್.ಡಿ. ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಸರ್, ಮೊದಲಿಗೆ ಕಾಂಗ್ರೆಸ್ ಭದ್ರಕೋಟೆಯನ್ನು ಭೇದಿಸಲಿಕ್ಕೆ ಕಾಂಗ್ರೆಸ್ನಲ್ಲಿ ಸಮಾವೇಶ ಆದರೂ ಸಿದ್ದರಾಮೋತ್ಸವದ ರೀತಿ ಸಮಾವೇಶ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಏನು ಹೇಳ್ತೀರಿ? ಮಾಡಲಿ ಸರ್, ಇನ್ನೂ 10 ಸಮಾವೇಶ ಮಾಡಲಿ, ನಾವೇನು ಅದಕ್ಕೇನು ಎದೆಗುಂದೋದಿಲ್ಲ. ನಾವು ಈ ಜಿಲ್ಲೆ ದೇವೇಗೌಡರು ಬದುಕಿರೋರಿಗೆ ಯಾರೇನೂ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಈಗ ಹೋದ ಸಾರಿ ಕುಮಾರಣ್ಣನ ಸರ್ಕಾರ ಹೋದ ದಿವಸದಿಂದ ಕಾಂಗ್ರೆಸ್ನವ್ರು ಹಾಸನದಲ್ಲಿ JDS ತೆಗಿಲೇಬೇಕು ಅಂತ ಬಂದ್ರಪ್ಪ. ಏನಾಯಿತು? 7ರಲ್ಲಿ 1 ಸೀಟ್ ಗೆದ್ರಷ್ಟೇ. ಏನು ಹೆದರಿಕೊಂಡು ಓಡೋಗ್ತೀವ? ಇವೆಲ್ಲ ನಾವು ಜೀವನದಲ್ಲಿ ಹೆದರುವಂಥ ಇದಿಲ್ಲ. ಇವಕ್ಕೆಲ್ಲ ಉತ್ತರನ
28 ಚುನಾವಣೆ ಬರುತ್ತೆ, ಅದರಲ್ಲಿ ಉತ್ತರ ಕೊಡ್ತೀವಿ. ಸರ್, ಹಾಸನದಲ್ಲೇ ಸಮಾವೇಶ ಯಾಕೆ? ನಿಮ್ಮ ಟಾರ್ಗೆಟ್ ಏನಾದ್ರು ಮಾಡ್ತಾ ಇದ್ದಾರೆ? ಏನು ಟಾರ್ಗೆಟ್ ಮಾಡಿದ್ರು ಮಾಡಲಿ, ಸಂತೋಷ. ಆ ಜಿಲ್ಲೆಗೆ 50 ವರ್ಷದಲ್ಲಿ ಏನೂ ಮಾಡಿಲ್ಲ, ಈಗಲಾದ್ರು ಕೆಲಸ ಮಾಡಲಿ, ಅಧಿಕಾರ ಐತಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಗೊಂದಲ ಕೂಡ ಆಗ್ತಾ ಇದೆ. ಅದನ್ನು ಅವ್ರಿಗೆ ಬಿಟ್ಟು ಸರ್, ಅವ್ರ ಪಕ್ಷದ್ದು ನನಗೆ ಆಗಬೇಕು. ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಬೃಹತ್ ಸಮಾವೇಶನ ಹಮ್ಮಿಕೊಂಡಿರುವಂಥದ್ದು ಒಂದು ರೀತಿ JDS ಭದ್ರಕೋಟೆಯನ್ನು ಬೇಸಿಸ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಮಾವೇಶ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಹಾಗೂ ಹಿರಿಯ ನಾಯಕರಾದಂತಹ HD ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಸರ್, ಮೊದಲಿಗೆ ಕಾಂಗ್ರೆಸ್ ಭದ್ರಕೋಟೆಯನ್ನು ಭೇದಿಸಲಿಕ್ಕೆ ಕಾಂಗ್ರೆಸ್ನಲ್ಲಿ ಸಮಾವೇಶ ಆದರೂ ಸಿದ್ದರಾಮೋತ್ಸವದ ರೀತಿ ಸಮಾವೇಶ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಮಾಡಲಿ ಸರ್, ಇನ್ನೂ 10 ಸಮಾವೇಶ ಮಾಡಲಿ, ನಾವೇನು ಅದಕ್ಕೇನು ಎದೆಗುಂದೋದಿಲ್ಲ. ನಾವು ಈ ಜಿಲ್ಲೆ ದೇವೇಗೌಡರು ಬದುಕಿರೋರಿಗೆ ಯಾರೇನೂ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಈಗ ಹೋದ ಸಾರಿ ಕುಮಾರಣ್ಣನ ಸರ್ಕಾರ ಹೋದ ದಿವಸದಿಂದ ಕಾಂಗ್ರೆಸ್ನವ್ರು ಹಾಸನದಲ್ಲಿ JDS ತೆಗಿಲೇಬೇಕು ಅಂತ ಬಂದ್ರಪ್ಪ. ಏನಾಯಿತು? 7ರಲ್ಲಿ 1 ಸೀಟ್ ಗೆದ್ರಷ್ಟೇ. ಏನು ಹೆದರ್ಕೊಂಡು ಓಡೋಗ್ತೀವ? ಇವೆಲ್ಲ ನಾವು ಜೀವನದಲ್ಲಿ ಹೆದರುವಂಥ ಇದಿಲ್ಲ. ಇವಕ್ಕೆಲ್ಲ ಉತ್ತರನ 2028 ಚುನಾವಣೆ ಬರುತ್ತೆ, ಅದರಲ್ಲಿ ಉತ್ತರ ಕೊಡ್ತೀವಿ. ಸರ್, ಹಾಸನದಲ್ಲೇ ಸಮಾವೇಶ ಯಾಕೆ? ನಿಮ್ಮ ಟಾರ್ಗೆಟ್ ಏನಾದ್ರು ಮಾಡ್ತಾ ಇದ್ದಾರೆ? ಏನು ಟಾರ್ಗೆಟ್ ಮಾಡಿದ್ರು ಮಾಡಲಿ, ಸಂತೋಷ. ಆ ಜಿಲ್ಲೆಗೆ 50 ವರ್ಷದಲ್ಲಿ ಏನೂ ಮಾಡಿಲ್ಲ, ಈಗಲಾದ್ರು ಕೆಲಸ ಮಾಡಲಿ, ಅಧಿಕಾರ ಐತಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಗೊಂದಲ ಕೂಡ ಆಗ್ತಾ ಇದೆ. ಅದನ್ನು ಅವ್ರಿಗೆ ಬಿಟ್ಟು ಸರ್, ಅವ್ರ ಪಕ್ಷದ್ದು ನನಗೆ ಆಗಬೇಕು. ಹಾಸನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಒಂದು ಬೃಹತ್ ಸಮಾವೇಶನ ಹಮ್ಮಿಕೊಂಡಿರುವಂಥದ್ದು ಒಂದು ರೀತಿ JDS ಭದ್ರಕೋಟೆಯನ್ನು ಬೇಸಿಸ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಮಾವೇಶ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಾಜಿ ಸಚಿವರು ಹಾಗೂ ಹಿರಿಯ ನಾಯಕರಾದಂತಹ HD ರೇವಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡ್ಸೋಣ. ಸರ್, ಮೊದಲಿಗೆ ಕಾಂಗ್ರೆಸ್ ಭದ್ರಕೋಟೆಯನ್ನು ಭೇದಿಸಲಿಕ್ಕೆ ಕಾಂಗ್ರೆಸ್ನಲ್ಲಿ ಸಮಾವೇಶ ಆದರೂ ಸಿದ್ದರಾಮೋತ್ಸವದ ರೀತಿ ಸಮಾವೇಶ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಮಾಡಲಿ ಸರ್, ಇನ್ನೂ 10 ಸಮಾವೇಶ ಮಾಡಲಿ, ನಾವೇನು ಅದಕ್ಕೇನು ಎದೆಗುಂದೋದಿಲ್ಲ. ನಾವು ಈ ಜಿಲ್ಲೆ ದೇವೇಗೌಡರು ಬದುಕಿರೋರಿಗೆ ಯಾರೇನೂ ಮಾಡೋಕ್ಕಾಗಲ್ಲ. ಇದ್ರ ಬಗ್ಗೆ ಈಗ ಹೋದ ಸಾರಿ ಕುಮಾರಣ್ಣನ ಸರ್ಕಾರ ಹೋದ ದಿವಸದಿಂದ ಕಾಂಗ್ರೆಸ್ನವ್ರು ಹಾಸನದಲ್ಲಿ JDS ತೆಗಿಲೇಬೇಕು ಅಂತ ಬಂದ್ರಪ್ಪ. ಏನಾಯಿತು? 7ರಲ್ಲಿ 1 ಸೀಟ್ ಗೆದ್ರಷ್ಟೇ. ಏನು ಹೆದರ್ಕೊಂಡು ಓಡೋಗ್ತೀವ? ಇವೆಲ್ಲ ನಾವು ಜೀವನದಲ್ಲಿ ಹೆದರುವಂಥ ಇದಿಲ್ಲ. ಇವಕ್ಕೆಲ್ಲ ಉತ್ತರನ 2028 ಚುನಾವಣೆ ಬರುತ್ತೆ, ಅದರಲ್ಲಿ ಉತ್ತರ ಕೊಡ್ತೀವಿ. ಸರ್, ಹಾಸನದಲ್ಲೇ ಸಮಾವೇಶ ಯಾಕೆ? ನಿಮ್ಮ ಟಾರ್ಗೆಟ್ ಏನಾದ್ರು ಮಾಡ್ತಾ ಇದ್ದಾರೆ? ಏನು ಟಾರ್ಗೆಟ್ ಮಾಡಿದ್ರು ಮಾಡಲಿ, ಸಂತೋಷ. ಆ ಜಿಲ್ಲೆಗೆ 50 ವರ್ಷದಲ್ಲಿ ಏನೂ ಮಾಡಿಲ್ಲ, ಈಗಲಾದ್ರು ಕೆಲಸ ಮಾಡಲಿ, ಅಧಿಕಾರ ಐತಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಗೊಂದಲ ಕೂಡ ಆಗ್ತಾ ಇದೆ. ಅದನ್ನು ಅವ್ರಿಗೆ ಬಿಟ್ಟು ಸರ್, ಅವ್ರ ಪಕ್ಷದ್ದು ನನಗೆ ಆಗಬೇಕು. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಸಚಿವರಾದಂತಹ HD ರೇವಣ್ಣ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನರದೇಶ್ವರ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.